ಪ್ರತಿಜ್ಞೆ ಮಾಡಿದರೆ ಏನಾಯಿತು? ಮಾಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದರೆ ಏನಾಯಿತು? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಹತ್ತಲ್ಲವೇ? ಈಗ ನಾನು ಯಾರ ಆಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸದ್ಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಆತನ ಯುದ್ಧವನ್ನು ನಿರೀಕ್ಷಿಸಿರುವೆನು. ನೋಡೋಣ. ಆಗಲೇ ಭೀಮನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿಗೆ ಚೆಂಬದಂತೆ ವಿಜೃಂಭಿಸುತ್ತಿದ್ದಾನೆ. ಈಗ ಆತನನ್ನು ಸಮಾಧಾನಪಡಿಸಲು ನಿನ್ನೊರತು ಮತ್ತಾರು ಶಕ್ತರಲ್ಲಣ್ಣ. ಈಗ ಇವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನಲ್ಲಿ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತಲೂ ಈ ನನ್ನ ತಮ್ಮ ಭೀಮಸೇನನ ಕೋಪವನ್ನು ಶಮನ ಮಾಡುವುದೇ ನನಗೆ ಸಾಧ್ಯವಾಗಿದೆ. ಭೀಮಸೇನ ನನ್ನ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರುವೆನು? ಏಕೆ ಸ್ವಾಮಿ, ನನ್ನ ಈ ಬಿಚ್ಚಿದ ಕೇಶರಾಶಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದೆ? ಪಾಂಚಾಲಿ, ಪಾಂಚಾಲಿ ಸ್ವಾಮಿ, ಮರುಗುಬೆ ಮರುಗುವೆಯೇ ಕಲೆಯೇ ಆನುಣೆ ಮಾಡಿ ಕಳೆ. ಮರುಗುವೆಯೇ ಕಲೆಯೇ ದೇವಿ ಮರುಗುವೆಯೇ ಕಲೆಯೇ ಆನುಣೆ ಮಾಡಿ ಕಳೆ. ಮರುಗುವೆಯೇ ಕಲೆಯೇ ದೇವಿ ಧರ್ಮಜನಾಜ್ಞೆಯ ನಿರಲಾರಾಧೆ ನಾವು. ಧರ್ಮಜನಾಜ್ಞೆಯ ನಿರಲಾರಾಧೆ ನಾವು. ವೈರವ ಮರೆತವೋ, ವೈರವ ಮರೆತವೋ ಸೈರಿತು ತಾಪವ. ಮರುಗುವೆಯೇ ಕಲೆಗೆ ಆನುಣೆ ಮಾಡಿ ಕಳೆ. ಧರ್ಮ ಧರ್ಮವೆಂದು ಕ್ಷತ್ರಿಯ ಧರ್ಮ ಎಂಬುದು ನಿಮ್ಮೆಲ್ಲರಿಗೂ ಉಚಿತವೆನಿಸಿತಲ್ಲವೇ? ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕೆ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸಿರುವೆನು. ರಾಜೇಂದ್ರ, ಧೌಮ್ಯರನ್ನು ಸಂಧಿಗೆ ಕಳಿಸಿ ಅಪಮಾನ ಪಡಿಸಿದರು. ಕುಲ ಪುರೋಹಿತರನ್ನು ಕಳಿಸಲು ಇದೆಯ ಮೌದ್ವಿ ಔತಣವೆಂದು ಕಳಿಸಿದನು ಆ ದುರ್ಯೋಧನನು. ಅದರ ಪರಿಜ್ಞಾನವೇ ನಿಮಗೆ ಇಲ್ಲದಂತಾಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗೆ ಕಳಿಸಿ ಪುನಃ ಅಪಮಾನ ಪಡಿಸೆಂಬುದು ನನ್ನ ಚಿಂತೆಯಾಗಿದೆ. ಏನಿದು ಕೋಲಾಹಲ? ಜೈ ಜೈ ಯದುಪತಿ. ಏನಿದು ಕೋಲಾಹಲ? ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಈ ತಂಗಿ ವಂದನೆಗಳನ್ನು ಪಾಂಡಪುತ್ರರ ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಓದ ಕಾರ್ಯವೇನಾಯಿತು? ಓದುವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವಷ್ಟೇ ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ನನಗಿಲ್ಲಿರೋದು ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋರಿದಂತೆ ನಾನು ಕೊಡುವೆ. ಪ್ರಿಯ, ಸ್ವಲ್ಪ ತಡೀರಿ. ಅಣ್ಣನ ಮಾತು ಮುಗಿಯಲಿ, ಬಳಿಕ ನಿಮ್ಮಿಷ್ಟದಂತೆ ಮಾಡಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ನಿಮ್ಮ ಸಂದೇಶವನ್ನು ಅಲ್ಲಿ ತಿಳಿಸಿದೆವು. ಎಲ್ಲ ತಕ್ಕ ರೀತಿಯಲ್ಲಿ ನಾವು ನಿರೀಕ್ಷಿಸಿದ್ದೇ ನಡೆಯಿತು ಧರ್ಮಪುತ್ರ. ನಾನಿನ್ನು ತಡೆಯಲಾರೆ ರುಕ್ಮಣೀಪತಿ.
ವಂಚುವಾಗಿ ಸಂಚು ಮಾಡಿ ಕಿಚ್ಚ ನೆಲೆಸುವ ಈ ಸಂಧಿಯ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ. ಈಗ ತಿಳಿಯಿತು ಈ ನಿನ್ನ ಅಭಿಮತ. ಅಜ್ಞಾತ ವಾಸನ ಬದಲಿ ಅರ್ಜುನಗೆ ಬಳ ತೊಡಿಸಿದೆ. ಈ ಸಂಧಿಯ ಸರಿ ನಮ್ಮೆಲ್ಲರೆಲ್ಲರೂ ಸೀರೆ ಉಡಿಸಲು ಗಮನಿಸಿರುವೆಯಾ ಯಾದವ ಅಗ್ರಣಿ? ಈ ಪಾಂಡು ಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೇ? ಇಷ್ಟೊಂದು ಅಸಹನೆ ಏಕೆ? ಸಮಾಧಾನ ತಂದುಕೊಂಡು ಕೇಳು, ಎಲ್ಲವನ್ನೂ ಹೇಳುವೆನು. ಯದುಪತಿ, ಮುಂದೇನಾಯಿತು? ಸಭೆಯಲ್ಲಿ ನಿನ್ನ ವಿಚಾರವನ್ನು ತಿಳಿಸಿದರು, ಎಲ್ಲರೂ ಒಪ್ಪಿದರು. ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು ಒಪ್ಪಿದರು. ಆ ದುರ್ಯೋಧನ ಅವನು ಒಪ್ಪಿದನು. ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಯಿತು. ಸಾಧಿಸಿದೆ, ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೋಸರ ಫಲವನ್ನು ನೀವೇ ಭಂಜಿಸಿ. ಅದರಲ್ಲಿ ಭೀಮನಿಗೆ ಯಾವ ಭಾಗವೂ ಅಪೇಕ್ಷಿಸುವುದಿಲ್ಲ. ಸೇನೆ ನೀನಿನ್ನು ವಿಲಾಸಗಳಾಗಬೇಡ. ಈ ಭೀಮನು ಬದುಕಿದರೆ ಈ ನಿನ್ನ ಸೇಡನ್ನು ತೀರಿಸಲು ಬಿಡರು. ಕೋಪ ಮಾಡಬೇಡಣ್ಣ. ಧರ್ಮರಾಜನು ನಮಗೆಲ್ಲರಿಗೂ ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮ್ಮ ಅನಿಶ್ಚಿತ. ಭೀಮಸೇನ, ಇಲ್ಲಯ್ಯ, ನೀನು ನಿಜವಾಗಿ ಈಡಂಬ ಪತಿಯೇ ಸರಿ. ನಿನಗಿಷ್ಟು ಕೋಪವಿದ್ದರೆ ಆ ರಕ್ಕಸಿಯನ್ನು ಹೇಗೆ ತಂದು ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ಕೇಳು, ಎಲ್ಲವನ್ನೂ ಹೇಳುವೆ. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧ್ಯಾ ಸುದ್ದಿ ನಿನಗೆ ಒಪ್ಪುವ ವಿಚಾರ ಒಂದೊಂದು, ಆ ದುರ್ಯೋಧನ ಒಂದು ಸಂದೇಶವನ್ನು ಕಳಿಸಿರುವನು. ಈ ಸ್ವಾಭಿಮಾನ ಸೌಮ್ಯವಾದ ಸಂಧಾನೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಏನು ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ಎಂತಲ್ಲಿ ಹೇಳಿಬಿಡು. ನಿನ್ನ ಕಂಡ ನನಗೆ ಭಯ. ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮ. ಇದೇನು ಪರ್ಯಾಸವೇ ವಾಸುದೇವ? ಪರ್ಯಾಸವಲ್ಲ ಭೀಮ, ನಿನ್ನನ್ನು ಕಂಡ ನನಗೆ ಅಷ್ಟೊಂದು ಭಯ. ಆ ಗದೆಯನ್ನು ಸ್ವಲ್ಪ ದೂರವಿಡು, ಆಗ ನನ್ನ ಪಾಶದಲ್ಲಿ ಕುಳಿತುಕೋ. ಇದೋ ನಿನ್ನ ಅಪೇಕ್ಷೆಯಿಂದ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ಅರ್ಜುನ, ಕ್ಷಣ ಕಾಲ ಈ ಗದೆಯನ್ನು ಹಿಡಿದು ಆಗಬಹುದು. ವ್ಯಾಘ್ರಶೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡಿ. ಅಣ್ಣ, ಎಂದಾದರೂ ನಿಮ್ಮ ಮಾತನ್ನು ಮೀರಿರುವನೆ? ತಂಗಿ, ಅಣ್ಣ, ನೀನು ಶತ್ರುಗಳ ಎಡೆಮಿಡಿ ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಹಾಗಾದ್ರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೆ ಒಂದು ಕಡೆ ಪುರಸ್ಕಾರ ರೀತಿಯಲ್ಲಿ ದೊರಕಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರ್ಯಾಸವೇ? ಇದು ಪರ್ಯಾಸವಲ್ಲ ಸಹೋದರಿ. ನೀನು ಶತ್ರುಗಳ ಎಡೆಮಿಡಿ ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ನೋಡೋಣ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದು ಇಲ್ಲವೋ. ಆ ಭೀಮ ಪಾಂಚಾಲಿ ಸಂದೇಶಕ್ಕೆ ಇಚ್ಛೆಯಿಲ್ಲವೇ? ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಬಂಧಿಸು ಸಹೋದರಿ. ಪ್ರಿಯಾ, ವಂದಿಸಲೇ. ಈಗ ಕೇಳಿ ಎಲ್ಲರೂ, ಈ ದಿನ ಈ ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಈ ದಿನ ಆ ಕೌರವನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುಗುಣವಾಯಿತು. ಯಾರು ಈ ಕಾರ್ಯ ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲಂತಿಸಿದರೆ ಯಾರು? ಮತ್ತಿನ್ಯಾರಯ್ಯ ಭೀಮ? ದುರಾಂಕಾರಿಯಾದ ದುರ್ಯೋಧನ ಆಜ್ಞೆ ಮಾಡಿದ. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನ ನನ್ನನ್ನು ಕಟ್ಟಲು ಪ್ರಯತ್ನಿಸಿದನು. ಇಂಥ ಸಾಹಸ ಕಾರ್ಯ ಅವರಿಗಲ್ಲದೆ ಮತ್ತಾರಿಗೆ ತಾನೇ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿರುವುದು. ಪಾಂಡವರ ರಾಯಭಾರಿಯನ್ನು, ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು ಕೌರವರು ಈ ರೀತಿ ಅಪಮಾನ ಮಾಡಿದರೆ ಧನಂಜಯ, ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ,
ನೀವೇನಾದರೂ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದಂತೆ ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಫಲನದಲ್ಲಿ ವೀರ ರತಿಕರ ಘೋಷಣೆಯಲ್ಲಿ ಎಂದು ಹೇಳಿಯೇ ಬಿಟ್ಟ. ಪರಮಾತ್ಮ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳನ್ನೆಲ್ಲ ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದ್ದೇನೆಂದು. ಅಗ್ರಜ ಅಗ್ರಜ, ಪರಮಾತ್ಮ ನನ್ನ ಕೈಗಳನ್ನು ಬಿಡಿಸು. ಅಗ್ರಜ ಧನಂಜಯ, ನನ್ನ ಕೈಗಳನ್ನು ಬಿಡಿಸು. ಏನು, ಯಾರೂ ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುವೆನು. ಹಾರ 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 ಮಹಾರಾಜ! ಎಲ್ಲಿ ಎಲ್ಲಿ ನನ್ನ ಕಡೆ? ಈಗ ಕೇಳಿರಿ ಭೀಮನ ಪ್ರತಿಜ್ಞೆಯನ್ನು. ಏಕದಶಕಕ್ಷೋ ಇನಿ ಸೈನ್ಯಂ ಚದುರಂಗಬಲಂ ಚದುರೋದ್ದಿಪ್ಪದರಲಾರ್ಧವಿದೆ ದಂಡದಿ ಗಜರಥ ದುರ್ಗಗತಂಗಳಗುಟ್ಟಿಸಿ ಧೂಳ್ಗೈದು ನೆರವೇ ವಿವಿಧ ಸೇನಾಯುವವನು ಭೇದಿಸುತ್ತೆ. ವಿವಿಧ ಸೇನಾಯುವವನು ಭೇದಿಸುತ್ತೆ. ಅಪರಿಮಿತ ಬಲಯುತರಾದ ಹಿಪು ಕೌರವರ ಸದವಡನು ನೆರವೇ ಈಗ ಕೇಳಿರಿ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಹಂಸದಿಂದ ಜನಿಸಿದ್ದು ನಿಜವಾದರೆ, ನನ್ನ ತಾಯಿ ಕುಂತಿದೇವಿಯ ಸಂಧ್ಯಪಾನ ಮಾಡಿದ್ದು ಸತ್ಯವಾದರೆ, ಮುಂದೆ ನಡೆಯುವ ಭಯಂಕರವಾದ ಸಂಗ್ರಾಮ ಕ್ಷೇತ್ರದಲ್ಲಿ ಆ ಕೌರವನ 98 ಮಂದಿ ಸಹೋದರರನ್ನು ಭಸ್ಮ ಮಾಡಿ ಹಸ್ತಿನಾವತ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ದುಶ್ಶಾಸನ ಎದೆಯ ಸ್ಥಳವನ್ನು ಭಯರು ಆತನ ಬಿಸಿ ರಕ್ತದಿಂದ ದ್ರೌಪದಿಯ ದುರುಮುಡಿ ಕಟ್ಟಿಸಿದರು. ಆ ನಂತರ ಆದರ್ಪಿತ ದುರ್ಯೋಧನ ತೊಡೆಯನ್ನು ಮುರಿದು ಅವನ ರಾಜ ಕಿರೀಟವನ್ನು ಕಿತ್ತು ನೆಲಕ್ಕಪ್ಪಳಿಸಿ ನನ್ನ ಎಡಗಾಲಿನಿಂದ ಒತ್ತು ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಭಲೆ ಭಲೆ ಭೀಮ. ಶ್ರೀಕೃಷ್ಣ ಪರಮಾತ್ಮನು ತಿಳಿಸಿದ ಸ್ಥಳವು ಇದೇ ಇರಬಹುದು. ಇಲ್ಲೇ ನಾನು ಸೂರ್ಯದೇವನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡುವೆನು. ಸಪ್ತಾಶ್ವರತಮಹಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಾಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ तं सूर्यं प्रणमाम्यहम्। हे भगवान भास्करा, ಹರಿಯಲಾರದ ಘೋರಸಂ ದೇಹ ವ್ಯಾಪ್ತಿಯೊಳ್ ಮುಳುಗಿದೆ. ಹರಿಯಲಾರದ ಘೋರಸಂ ದೇಹ ವ್ಯಾಪ್ತಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ, ಹೇ ಭಾಸ್ಕರ, ಮನದಿ ಮೂಡಿದ ಅಂಧಕಾರ ಬೆಳಗಿಸಿಂದೋ ಭಾಸ್ಕರ. ಹರಿಯಲಾರದ ಘೋರ ಸಂದೇಹ. ಹೇ ಭಾಸ್ಕರ,
ಬಾಂಧವರೆಂಬ ಪಾಶ ಇಂದು ಸಿಲುಕಿದೆ ನೊಂದ ತಾಪದಿ. ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ನೊಂದ ತಾಪ ನೀಗಿಸೋ ಶೋಧನಯಗೈಯದೆ. ನೀಗಿಸೋ ಶೋಧನಯಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಘೋರ ಭಾಸ್ಕರ ಭಾಸ್ಕರ ಸೂರ್ಯದೇವಾಯ ನಮಃ. ಓಂ 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 ಸೂರ್ಯದೇವಾಯ ನಮಃ. ಕರ್ಣ ಓಂ ಸೂರ್ಯ ಮಗು ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ್ದು? ಕರ್ಣ, ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಲು ಕಾರಣವಾದರೂ ಏನು? ಕರ್ಣ, ನೀನು ಸರ್ವಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎನ್ನುವರು. ಕುಂತಿ? ಹಾ ಕಂದ. ಕುಂತಿ? ಹಾ ಮಗನೇ. ಆ ಪಾಂಡವರ ತಾಯಿ? ಹಾ. ಅಂದರೆ ನನ್ನ ಹೆತ್ತ ತಾಯಿ ಅಮ್ಮ. ಕುಮಾರ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಜನನಿ ಕುಮಾರ, ಕರುಣೆಯ ತೋರಿದ್ದೆ ಕುವರನ ಹಡೆದೆ. ಅಮ್ಮ, ಕರುಣೆಯ ತೋರಿದ್ದೆ ಕುವರನ ಹಡೆದೆ. ಎಂದಿಗೆ ಈ ಋಣವ ತೀರಿಸಲಮ್ಮ. ಎಂದಿಗೆ ಈ ಋಣವ ತೀರಿಸಲಮ್ಮ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಅಮ್ಮ, ಜನನಿ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಜನನಿ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಮಗುವಮ್ಮನಾದಾಗ ಏನೊಂದನು ಅರಿವಿ. ಅಮ್ಮ, ನನ್ನನ್ನು ಕ್ಷಮಿಸು ಕಂದ. ಮಗುವಮ್ಮನಾದಾಗ ಏನೊಂದನು ಅರಿವಿ. ಬಹುದಿನದ
ಅಪರಾಧ ಏನದು ತಾಯಿ ಅಮ್ಮ ನಾ ಮಾಡಿದ ಅಪರಾಧ ಏನದು ತಾಯಿ ಅಕ್ಷಮ್ಯವೆನಿಸಿ ಜೀವವ ತೊರೆದೆ ಅಕ್ಷಮ್ಯವೆನಿಸಿ ಜೀವವ ತೊರೆದೆ ಮಗನೆಂಬ ಮಮಕಾರ ಬೇಕಿಲ್ಲವಾಯ್ತೆ ಅಮ್ಮ ಜನನಿ ಮಗನೆಂಬ ಮಮಕಾರ ಏಕಿಲ್ಲವಾಯ್ತೆ ಜನನಿ ಮಗನೆಂಬ ಮಮಕಾರ ಬೇಕಿಲ್ಲವಾಯ್ತೆ ಐವರ ಮಾತೆ ನಿನಗಿದುವೆ ತರವೇ ಐವರ ಮಾತೆ ನಿನಗಿದುವೆ ತರವೇ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕೀರ್ತಿಶೀಲನಾಗು ಕುಮಾರ. ಅಮ್ಮ ಎಂತಹ ಕೀರ್ತಿ ಅಮ್ಮ ನನ್ನದು ಎಂತಹ ಕೀರ್ತಿ ತಾಯಿ ಕುಮಾರ ಹುಟ್ಟಿದ ಕೂಡಲೇ ನನ್ನನ್ನು ಜಲಕ್ಕೆಸೆಯಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಏನು ಇಲ್ಲ ಕಂದ. ಅಲ್ಲಿರುವ ಜಲಚರಗಳಾದರೂ ಅಯ್ಯೋ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟವಲ್ಲ ಅಮ್ಮ ಅಮ್ಮ ಕುಮಾರ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಅವುಗಳ ಮರಿಗಳನ್ನು ಎಷ್ಟೊಂದು ಪ್ರೀತಿ ಮಮತೆ ವಾತ್ಸಲ್ಯದಿಂದ ಸಾಕಿ ಸಲಹುತ್ತಿದ್ದರು. ಹೌದು ಕಂದ. ಅವನ್ನೆಲ್ಲ ಮಮತೆ ಪ್ರೀತಿಯಿಂದ ಸಾಕುತ್ತಿದ್ದರು. ನನ್ನನ್ನು ತೊರೆದೆಲ್ಲ ಇದು ನಿನಗೆ ನ್ಯಾಯವೇ ಕುಮಾರ? ಹೋಗಲಿ ಬಿಡು. ನೀನು ನನ್ನ ಹೆತ್ತ ತಾಯಿ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ಹುಟ್ಟಿತಲ್ಲ, ಕರುಣೆ ತೋರಿದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ಹೇಗೆ ತಾನೇ ತೀರಿಸಲಿ ತಾಯಿ, ಹೇಗೆ ತಾನೇ ತೀರಿಸಲಿ? ಮುನಿ ಮಂತ್ರದಿಂದ ಅಡೆದೆನು ನಿನ್ನ. ಕುಮಾರ, ಮುನಿ ಮಂತ್ರದಿಂದ ಅಡೆದೆನು ನಿನ್ನ. ಲೋಕಪವಾದಕ್ಕೆ ಜಗಕ್ಕೆ ಸೆಳೆನು. ಹೌದೇನಮ್ಮ? ಕುಮಾರ, ಲೋಕಪವಾದಕ್ಕೆ ಜಲಕ್ಕೆ ಸೆಳೆನು. ಕಣ್ಣೀರಿನ ಆರಾಧನೆ ಈ ಒಡಲಿನ ಈ ವೇದನೆ. ಅಲ್ಲ ಅಮ್ಮ ಅಮ್ಮ ನನ್ನನ್ನು ಕ್ಷಮಿಸಿಕೊಂಡ. ಕಣ್ಣೀರಿನ ಆರಾಧನೆ ಈ ಒಡಲಿನ ಈ ವೇದನೆ. ಕುಮಾರ, ಅಮ್ಮ ನಿನ್ನ ನೋಡಲೆಂದೆ ಮಾತಾಡಲೆಂದೆ. ನಿನ್ನ ನೋಡಲೆಂದೆ ಮಾತಾಡಲೆಂದೆ ಪರಿತಪಿಸಿ ನಾ ಬಂದೆನು. ಓಡೋಡಿ ನಾ ಬಂದೆನು ಕಂದ. ಕಾಲ ನಿನ್ನ ತಾಯಿ ನಾನೇನಯ್ಯ. ಈ ಜೀವ ನಿನದೇ ಕುಮಾರ, ಅಮ್ಮ ಮೊದಲೇ ನಂದು ಹೋಗಿರುವ ನನ್ನ ಈ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವು. ನಾನು ಬಾಲ್ಯದಲ್ಲಿ ನಿನ್ನ ವಿಚಾರವಾಗಿ ಮಾಡಿದ ಅಪಚಾರವನ್ನು ಇದುವರೆಗೂ ಯಾರಲ್ಲಿ ಹೇಳಿಕೊಳ್ಳದೆ ಹೃದಯ ವೇದನೆಯಿಂದ ಬಳಲುತ್ತಿದ್ದೇನೆ ಕುಮಾರ. ಅಂದಿನಿಂದ ಇಂದಿನವರೆಗೂ
ನೀನು ಬದುಕಿರುವ ವಿಚಾರವನ್ನು ನಾನು ತಿಳಿದಿರಲಿಲ್ಲ. ಹೌದೇನಮ್ಮ? ಹೌದು, ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲು ಓಡೋಡಿ ಬಂದೆ ಕಂದ. ಅಂದು ನೀನು ಮಗುವಾಗಿದ್ದಾಗ ಅದೆಷ್ಟು ನೊಂದಿಯೋ, ಅದೆಷ್ಟು ಬೆಂದೆಯೋ, ಅದೆಷ್ಟು ಕಣ್ಣೀರು ಸುರಿಸಿದೆಯೋ, ಅದೆಷ್ಟು ಅಪಮಾನಕ್ಕೆ ಗುರಿಯಾದೆಯೋ. ಇದಕ್ಕೆಲ್ಲ ನಾನೇ ಕಾರಣಳು. ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಅಮ್ಮ ಅಮ್ಮ, ನೀನು ಈ ರೀತಿಯಾಗಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಪಾಪ ಕರ್ಮಗಳಿಗೆ ನೀನು ತಾನೇ ಏನು ಮಾಡಿ ಈ ನಿನ್ನ ಪಾದ ಪೂಜೆ ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಪಾಪಿ ಕರ್ಣನಿಗೆ ಅಂತಹ ಭಾಗ್ಯವೆಲ್ಲಿಂದ ಬರಬೇಕು ತಾಯಿ, ಅಂತಹ ಭಾಗ್ಯವೆಲ್ಲಿಂದ ಬರಬೇಕು? ಹಾಗನ್ನೇ ಬೇಡ ಕಂದ. ಅಮ್ಮ, ಹಾಗಿದ್ದು ಹಾಗೆ ಹೋಯ್ತು. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಕರ್ಣ, ಅಮ್ಮ, ಈಗಲೂ ನನ್ನ ಸಂಗಡ ಬಾ. ನಿನ್ನ ಸಹೋದರರ ಜೊತೆಗೂಡಿ ಸೌಖ್ಯವಾಗಿ ಬಾಳುವೆಯಂತೆ. ಯಾರಿಗೂ ಕೆಡಕನ್ನು ಬಯಸಬೇಡ. ಸೌಭಾದ್ರ ದಾನ ಮಾಡು ಮಗನೇ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು, ನಡೆಸಿಕೊಡುವೆನು. ಆದರೆ ಈ ಕಾರಣ ಬದುಕಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರ. ಹಾಗಲ್ಲ ಮಗನೇ, ಹೆತ್ತ ತಾಯಿ ಆದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರತ್ವವನ್ನು ಕಳೆ, ಅವರನ್ನು ಉಳಿಸು ಮಗನೇ. ಅಮ್ಮ ಅಮ್ಮ ಅಮ್ಮ, ವೀರ ಮಾತೆಯಾದ ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಸಕಲ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಹೇ ಕರ್ಣ, ಹೇ ಪಾಪಿ ಕರ್ಣ, ನೀನೆಂತಹ ನೀಚನೆಂದು ನನ್ನನ್ನು ಶಪಿಸದಿಯರೆ ತಾಯಿ, ಶಪಿಸದಿಯರೆ. ಇಂತಹ ಸಂದರ್ಭದಲ್ಲಿ ವೀರಮಾತೆಯಾದ ನೀನೇ ನನಗೆ ಗೀತೋಪದೇಶವನ್ನು ಮಾಡಬೇಕು ತಾಯಿ. ಸತ್ಯ ಮಗನೇ, ನಿನ್ನ ಮಾತು ನಿಜವಪ್ಪ. ಆದರೆ ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರ ಸೌಖ್ಯವನ್ನು ಬಯಸಬೇಕಾದ ಹಿರಿಯನಾದ ನಿನ್ನ ಧರ್ಮವಲ್ಲವೇ? ನೀವು 6 ಜನರು ಸೇರಿ ರತ್ನ ಸಿಂಹಾಸನ ಆಳುವುದನ್ನು ಈ ಕಣ್ತುಂಬ ನೋಡಿ ಸಂತೋಷ ಪಡಬಾರದೆ ಕುಮಾರ? ಅಮ್ಮ, ಕುಮಾರ, ಅವರು ಇಂಥವರು ಎಂಬ ವಿಚಾರವೇ ನನಗೆ ತಿಳಿಯದಲ್ಲ. ಮಮ ಪ್ರಾಣಾಹಿ ಪಾಂಡವಮ್ಮೆಂದು ಆ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಇನ್ನು ಅವರುಗಳ ಪ್ರಾಣಕ್ಕೆ ಭಯವೆಲ್ಲಿ ತಾಯಿ? ಚಿಂತಿಸದಿರು ಮಾತೆ, ಚಿಂತಿಸದಿರು. ಲೋಕೈಕ ವೀರನಾದ ನೀನು ಆ ಕೌರವರು ಸೇರಿಕೊಂಡು ಪಾಂಡವರಲ್ಲಿ ದ್ವೇಷವನ್ನು ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗೆ ತಾನೇ ಧೈರ್ಯವಾಗಿರಲಿ ಕುಮಾರ? ಹೇಗೆ ತಾನೇ ಧೈರ್ಯವಾಗಿರಲಿ? ಹೋಗಲಿ ಬಿಡು. ಅವರ ಜೊತೆಯಲ್ಲಿ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೆ ಹೋಗಲಿ. ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖರಾಗು ಕುಮಾರ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಕುಮಾರ, ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಂದ್ರನಿಗಾಗಿ ಮಡಿವೆ. ಅಮ್ಮ, ಕುಮಾರ, ಅಮ್ಮ, ಆತನಿಗೆ ನನ್ನ ಮೇಲಿರುವ ನಂಬಿಕೆಯನ್ನು ನೀನೇನು ಬಲ್ಲೆ ತಾಯಿ? ಈ ಲೋಕವೆಲ್ಲ ನನ್ನನ್ನು ದೂಡಿ ಬಿಟ್ಟಿದ್ದಾಗ ಈ ಕುಲಹೀನನನ್ನು ಕರೆತಂದು ಉದ್ಧರಿಸಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದ್ದನಲ್ಲ. ಕಂದ, ಹೃದಯದ ಹೃದಯದಂತೆ, ಪ್ರಾಣಕ್ಕೆ ಪ್ರಾಣನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವತಾ ಆಗಲಾರದು ತಾಯಿ, ಸರ್ವತಾ ಆಗಲಾರದು. ನಾನು ಈ ಯುದ್ಧದಿಂದ ಪರಾಮುಖನಾಗಲಾರೆ ತಾಯಿ, ಪರಾಮುಖನಾಗಲಾರೆ. ಕುಮಾರ, ಅಮ್ಮ, ನಾಳೆ ನಡೆಯಲಿರುವ ಭಯಂಕರ ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ಒಂದು ವೇಳೆ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸು ಮಗನೇ. ಅಮ್ಮ ಅಮ್ಮ, ಎಂತಹ ಸ್ವಾರ್ಥ ಬುದ್ಧಿ ಅಮ್ಮ ನೀನು. ಆ ಪಾಂಡವರೆಂದರೆ ನಿನಗೇನು ಮಮತೆ, ಏನು ಕರುಣೆ? ಅಮ್ಮ ಅಮ್ಮ, ಏಕೆ? ನಾನು ನಿನ್ನ ಮಗನಲ್ಲವೇ? ನಾನು ನಿನ್ನ ಮಗನಲ್ಲವೇ? ಮರೆತಿದ್ದೆ. ನಾನು ಸೂತ ಪುತ್ರ, ನಾನು ರಾಧೇಯ, ನಾನು ರಾಧೇಯ. ಅಮ್ಮ ಅಮ್ಮ, ಇಲ್ಲ ಕಂದು. ಅಮ್ಮ ಅಮ್ಮ ಅಮ್ಮ, ನಿನಗಿದು ತರಬೇನಮ್ಮ, ನಿನಗೆ
ಅಮ್ಮ. ಕಡಲ ತೀರಗಳೇ ಬತ್ತಿ ಹೋಗಲಿ, ಬಾನು ಭೂಮಿಯೇ ಬೆರೆದು ಬೀಳಲಿ. ಅಮ್ಮ. ಕಡಲ ತೀರವೇ ಬತ್ತು ಹೋಗಲಿ, ಬಾನು ಭೂಮಿಯೇ ಬೆರೆದು ಬೀಳಲಿ. ಈ ದೇಹವೇ ಚೂರಾಗಿ ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು. ಅಮ್ಮ ಅಮ್ಮ ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ನದಿಯ ತೀರದಲ್ಲಿ ಪ್ರಾಣ ಉಳಿಯಿತು, ನನ್ನ ಸ್ವಾಮಿಯ ಸ್ನೇಹ ಬೆಳೆಯಿತು. ಹೌದು ಜನನಿ, ನದಿಯ ತೀರದಲ್ಲಿ ಪ್ರಾಣ ಉಳಿಯಿತು, ನನ್ನ ಸ್ವಾಮಿಯ ಸ್ನೇಹ ಬೆಳೆಯಿತು. ಮಮತೆಯ ಮರೆತು ಸೋದರ ತೊರೆತು ಬೆಡನು ಅಮ್ಮ ನಾನು, ಬೆಡನು ಅಮ್ಮ ನಾನು. ಅಮ್ಮ 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 ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ದುರದೊಡ್ಡರ್ಪಣ ರಣದೊಳ್ಳರ್ಪಣ, ನನ್ನ ಸ್ವಾಮಿಯ ಪ್ರೇಮ ದರ್ಪಣ. ಅಮ್ಮ ದುರದೊಡ್ಡರ್ಪಣ ರಣದೊಳ್ಳರ್ಪಣ, ನನ್ನ ಸ್ವಾಮಿಯ ಪ್ರೇಮ ದರ್ಪಣ. ನಿನ್ನಾಣೆಗೂ ನನ್ನಾಣೆಗೂ ಬಡನು ಅಮ್ಮ ನಾನು, ಬಡನು ಅಮ್ಮ ನಾನು. ಅಮ್ಮ 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 ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ಅಮ್ಮ ಕುಮಾರ, ಸತ್ಯಸಂಧನಾದ ಆ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರು, ನಾನು ಅವನನ್ನು ಕಣ್ಣೆತ್ತು ನೋಡುವುದಿಲ್ಲ. ನಿಜವೇ? 1000 ಆನೆಗಳ ಬಲವುಳ್ಳ ಆ ನಿನ್ನ ಮಗ ಭೀಮಸೇನನು ಈ ನನ್ನ ತಲೆಯನ್ನು 100 ಮಾಡಿ ಅವನ ಪ್ರಾಣವನ್ನು ತೆಗೆಯುವುದು. ಇನ್ನು ಆ ತೇಜೋಮೂರ್ತಿಗಳಾದ ನಕುಲ ಸಹದೇವರು ನನ್ನೊಡನೆ ಬಂದರೂ ನಾನು ಬಿಗಿದಪ್ಪಿ ಮುದ್ದಾಡುವೆನೇ ಹೊರತು ಅವರಿಗೆ ಹಾನಿ ಮಾಡಲಿ. ಆದರೆ ಆ ಪಾರ್ಥ, ಫಲ್ಗುಣಿ, ವಿಜಯಿ, ಕಿರೀಟಿ ಎಂದು ದಶದಿಕ್ಕುಗಳಲ್ಲಿಯೂ ದಶನಾಮಗಳನ್ನು ಹೊತ್ತು ನಾನೆಂಬ ಅಹಂಕಾರದಲ್ಲಿ ಮೆರೆಯುತ್ತಿರುವ ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌಶಲ್ಯವನ್ನು ನೋಡಿ ಸಂತೋಷ ಪಟ್ಟಾಗಲಲ್ಲವೇ ಈ ಕರ್ಣನ ಜನ್ಮವು ಸಾರ್ಥಕವಾಗುವುದು. ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಮಗನೇ? ಅಮ್ಮ, ಈ ಭೂಮಿಯಲ್ಲಿ ನಮ್ಮೀರ್ವರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿದೆ. ಅಯ್ಯೋ ಬೇಡ ಕಂದ, ನನ್ನಿಂದ ಅರ್ಜುನನೇ ಮೃತಪಟ್ಟರು, ನನ್ನನ್ನು ಹೊರತುಪಡಿತು ನಿನಗೆ 5 ಜನ ಮಕ್ಕಳು. ಅರ್ಜುನನಿಂದ ನಾನೇ ಮೃತಪಟ್ಟರು, ಆ ಅರ್ಜುನನ್ನು ನಿನಗೆ 5 ಮಕ್ಕಳು. ಉಳಿದೇ ಉಳಿಯುವರು ತಾಯಿ, ಯಾಕೆ ಚಿಂತಿಸುವೆ? ಹೋಗಲಿ ಬಿಡು ಕುಮಾರ, ನಾನು ಇನ್ನು ನಿನ್ನನ್ನು ಹೆಚ್ಚಿಗೆ ನೋಯಿಸಲಾರೆನು. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು, ಅದೇ ತಾನೇ ಹೆತ್ತ ಹೊಟ್ಟೆಗೆ ಸಂತೋಷ. ಕುಮಾರ, ಆದರೂ ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನಾದರೂ ನಡೆಸಿಕೊಡುವೆಯಾ? ಅದೇನು ಹೇಳು ತಾಯಿ, ಖಂಡಿತವಾಗಿಯೂ ನಡೆಸಿಕೊಡುವೆ. ಸತ್ಯವಾಗಿ ನಡೆಸಿಕೊಡುವೆಯಾ? ಅಮ್ಮ ಅಮ್ಮ ಅಮ್ಮ, ಎತ್ತ ತಾಯಿಯ ಒಂದು ಮಾತನ್ನು ನಡೆಸಿಕೊಡದ ಕಡು ಪಾಪಿ ಕರ್ಣನೆಂದು ನೀನು ಭಾವಿಸಿದೀಯ. ಖಂಡಿತವಾಗಿಯೂ ನಡೆಸಿಕೊಡುವೆ. ಅದೇನು ಹೇಳು ತಾಯಿ. ಕುಮಾರ, ಅಮ್ಮ, ನಾಳೆ ನಡೆಯಲಿರುವ ಭಯಂಕರ ಕುರುಕ್ಷೇತ್ರ ಯುದ್ಧದಲ್ಲಿ ನೀನು ನುಡಿದಂ ನಡೆಸಲಾರದ ಕಡುಕೂಳನ ಪೇಳ್ ಕರ್ಣ ಸೂರ್ಯ ತನುಜಂ. ಬಿಡು ಬಿಡು ಚಿಂತೆಯನು ಮಾತೆಯೇ, ಬಿಡು ಬಿಡು ಚಿಂತೆಯನು ಮಾತೆಯೇ, ನಡೆಸುವೆನು ಧರ್ಮದಾಣೆ ಧರ್ಮಜನಾಣೆ, ನಿನ್ನಾಣೆ ಜನನೀ ಜನನೀ. ಕುಮಾರ, ಬೇಡ ಅಂತಾರಲ್ಲ ಹಾಕಿ 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 ಹಾಕಿ
ದೊಡ್ಡ ಬಾಣವ ತೊಡುವುದಿಲ್ಲೆನ್ನುತ್ತ ಕುಮಾರ. ದೊಡ್ಡ ಬಾಣವ ತೊಡುವುದಿಲ್ಲೆನ್ನುತ್ತ ದಿಟ್ಟತನದಿ ಬೆಳ್ತಾಟನೆ ಪೋರುವೆ ಕುಮಾರ. ದಿಟ್ಟತನದಿ ಬೆಳ್ತಾಟನೆ ಪೋರುವೆ ಕುವರನೆ ಕೇಳು ಪರಮದಯಾಳು ತಳದೊಳು ಶರಗಳ ತೊಳೆದಿರು ಕುವರ. ಕುಮಾರ, ಅಮ್ಮ, ನಾಳೆ ನಡೆಯಲಿರುವ ಭಯಂಕರ ಕುರುಕ್ಷೇತ್ರ ಯುದ್ಧದಲ್ಲಿ ನೀನು ನಾಳೆ ನಡೆಯುವ ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ಹೇಗೆ ಹೇಳಲಿ ಕಂದ? ಹೇಳು. ನಾಳೆ ನಡೆಯಲಿರುವ ಭಯಂಕರ ಕುರುಕ್ಷೇತ್ರ ಯುದ್ಧದಲ್ಲಿ ನೀನು ನಾನು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ. ಇದಂತಹ ಮಾತುಗಳನ್ನು ಕೇಳಿಬಿಟ್ಟೆ ತಾಯಿ, ಇದೆಂತಹ ಮಾತುಗಳನ್ನು ಕೇಳಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಮನುಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ಅಷ್ಟದಿಕ್ಪಾಲಕರೇ, ನೀವೇ ಆ ನನ್ನ ಸ್ವಾಮಿ ಕೌರವೇಂದ್ರನನ್ನು ರಕ್ಷಿಸಬೇಕು. ಇಂದ್ರನು ತನ್ನ ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ಆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಇನ್ನು ಆ ಕಪಟಿ ಕೃಷ್ಣನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿದ ನನ್ನ ಮನಸ್ಸಿನಲ್ಲಿದ್ದ ಆತ್ಮಸ್ಥೈರ್ಯವನ್ನೇ ಕಿತ್ತುಕೊಂಡು ಇಂದು ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ಪುನಃ ತೊಡೆದರೆಂದು ವಚನವನ್ನು ಕ್ಷಮಿಸು ಕಂದ. ಆಗಲಿ. ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವಿಚ್ಛೆ. ಅಮ್ಮ ಕುಮಾರ, ನಿಮ್ಮೆಲ್ಲರ ಇಚ್ಛೆಯಂತೆ ಆಗಲಿ. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಇನ್ನು ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನೀನಿನ್ನು ಹೋಗಿ ಬಾ ತಾಯಿ, ನೀನಿನ್ನು ಕರ್ಣ. ಅಮ್ಮ, ಆದರೂ ನಿನ್ನ ಮಾತಿನಲ್ಲಿ ಯಾವುದೇ ಸಂದೇಹವಿಲ್ಲ ತಾನೇ? ಖಂಡಿತವಾಗಿಯೂ ಇಲ್ಲ ಅಮ್ಮ. ನಾನಿನ್ನು ಬರಲಿ ಅಮ್ಮ. ಕುಮಾರ, ನೀನಿನ್ನು ಹೋಗಿ ಬಾ ತಾಯಿ. ಕರೀರೆ ಅಮ್ಮ. ಕರುಳಿನ ಬಾಧೆನ ಹೆತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮಗಳ ನಾ ಬಿಡಲಲ್ಲೇ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನ್ನು ಬಿಡು ಚಿಂತೆಯ ಜನನೀ. ಅಮ್ಮ. ಕುಮಾರ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ.
ಜನನೀ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವೂ ಇಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯವೂ ಲಭಿಸುವುದೋ ಇಲ್ಲ. ಹಾಗನ್ನ ಬೇಡ ಕಂದ. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುವೆನು ತಾಯಿ. ಹೇಳು ಕಂದ. ಅಮ್ಮ, ಶ್ರೀಕೃಷ್ಣನ ಪಾದದಾಣೆ ನಡೆಸಿಕೊಡುವೆನು. ಈ ಯುದ್ಧದಲ್ಲಿ ದುರಾದೃಷ್ಟವಶಾತ್ ನಾನೇನಾದರೂ ಸತ್ತರೆ, ಕರ್ಣ, ಹೌದಮ್ಮ, ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲವೆಂದು ನನಗೆ ತಿಳಿಯಿತು. ಬೇಡ ಕಂದ. ಈ ಯುದ್ಧದಲ್ಲಿ ನಾನೇನಾದರೂ ಸತ್ತರೆ ಆ ಧರ್ಮನಂದನಾದ ಆ ಧರ್ಮರಾಯನ ಕೈಯಲ್ಲೇ ನನ್ನ ಉತ್ತರಾಧಿಕ್ರಿಯೆಯನ್ನು ಮಾಡಿಕೊಡಬೇಕೆಂದು ಅತಿ ವಿನಯದಿಂದ ಕೇಳಿಕೊಳ್ಳುವೆನು ತಾಯಿ. ಅಯ್ಯೋ ದೈವವೇ, ಅಯ್ಯೋ ದೈವವೇ, ಇಂತಹ ಮೋಸ ವಂಚನೆಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ಇಲ್ಲದಂತೆ ಸರ್ವನಾಶವಾಗಿ ಹೋಗಲಿ. ಕುಮಾರ, ಕಂದ, ಸರ್ವನಾಶವಾಗಿ ಹೋಗಲಿ ಕುಮಾರ. ಸರಿ, ನೀನಿನ್ನು ಹೋಗಿ ಬಾ ತಾಯಿ. ಸರ್ವನಾಶವಾಗಿ ಹೋಗಲಿ. ಪ್ರಪಂಚದಲ್ಲಿ ದೈವ ಬಲವಿಲ್ಲದವನು ಬದುಕಿದ್ದು ವ್ಯರ್ಥ. ನೋಡಿಸ್ರಣ, ಒಂದಾಡೋಣ. ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ, ತಿಳಿದವರ್ಯಾರ್ಯಾರೋ ದೇವ ತಿಳಿಯಲ ಸಾಧ್ಯವದು. ಹೇ ವಿಧಿ, ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ, ತಿಳಿದವರ್ಯಾರ್ಯಾರೋ ದೇವ ತಿಳಿಯಲ ಸಾಧ್ಯವದು. ಹೇ ವಿಧಿ, ಮಾನವನಾಗಿ ಜನಿಸಿರುವವನು ಯಾರಾದರೂ ಸುಖಿಯಾಗಿ ಹರೇ. ಹೇಳಿ, ನೀವೇ ಹೇಳಿ. ಮಾನವನಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಭಾಗ್ಯವಿದ್ದರೂ ಸರಿ ಹರಿ ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ಅವನಾಡಿಸಿದಂತೆ ಆಡಲೇಬೇಕು. ಅವನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಅರಿತವರಾರ ವಿಧಿ ನಿನ್ನ ಮಾಯೆಯ, ತಿಳಿದವರಾರ್ಯಾರೋ ದೇವ ತಿಳಿಯಲ ಸಾಧ್ಯವದು. ಅತ್ತ ನೋಡು, ಕೌರವೇಶ್ವರ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಮಾರ್ಗದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಅರ್ಜುನ, ವಾಸುದೇವ, ಇತ್ತ ನೋಡು, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧುರಾಜನಾದ ಶಕುನಿ, ಜೇತನ ಬಲಗಡೆ ಒಂದೇ ವಿಧವಾದ ಚತುರಾಶ್ಪರ್ಥದಲ್ಲಿ ಕುಳಿತಿರುವರೆ ಆ ದುರ್ಯೋಧನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮ. ಪಾರ್ಥ, ಪರಮಾತ್ಮ, ಇತ್ತ ನೋಡು, ಶ್ವೇತ ವಸನಧಾರಿಯಲ್ಲಿ
ಅಷ್ಟಾಶ ಶೋಭಿತರದಲ್ಲಿ ಶ್ವೇತವಸ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮ. ನೆರೆಗೂದಲಿನ ತುಂಬಿದ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದನ್ನು ನೋಡು ಅರ್ಜುನ. ಆತನು ನಿಮ್ಮ ಪೂಜ್ಯ ಪಿತಾಮಹ ಭರತವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಆದ್ಯ ಮಾಧವ, ಭೀಷ್ಮ ಕುರುಪಿತಾಮಹ ವಾಸುದೇವ, ಭೀಷ್ಮ ಕುರುಪಿತಾಮಹ ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವಗಳನ್ನ ನಿನಗೆ ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ ಪರಮಾತ್ಮ? ಅರ್ಜುನ, ಇಂಥ ವಿಷಮಾವಸರದಲ್ಲಿ ಅಲ್ಲ, ಏಕೆ ಮಿತ್ರ, ಏನಾಯ್ತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣವಾದ ಜ್ವಾಲಿ. ಬೇಸಿಗೆ ಬಿಸಿಲಿನಿಂದ ಬೆಂದ ಅವರಂತೆ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು. ಪಾರ್ಥ, ನಾಲಿಗೆ ಒಣಗುತ್ತಿರುವುದು. ಗಾಂಡಿಯೂ ಸಹ ಕೈಯಿಂದ ಕಲಿಸಿತು. ಕಾಲುಗಳಲ್ಲಿ ಸಹ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ. ನಾನು ನೋಡುತ್ತಿರುವುದೇನೇನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರಿನೀರರು, ಜ್ಞಾತಿಗಳು, ಮಿತ್ರರು. ಇವರೆಲ್ಲರ ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಮುಂದನ್ನು ಬಲ್ಲೆಯ. ರಾಜ್ಯದ ಮೇಲಿನ ಆಸೆಯಿಂದ ಅವರನ್ನು ಒದಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿ ಸಲುವಾಗಿ ನಾನು ಈ ಗುರಿ ಹಿಂಸೆಗೆ ಕೈ ಹಾಕಲಾರನು. ರಥವನ್ನು ತಿರುಗಿಸಿ ಮಿತ್ರ, ನನಗೆ ಈ ಯುದ್ಧವೂ ಬೇಡ. ಈ ವಿಷಮಾವಸರದಲ್ಲಿ ನಿನ್ನಲ್ಲಿದ್ದ ಕಶ್ಮಲ ಭಾವ ಹೇಗೆ ಹುಟ್ಟಿತು ಪಾರ್ಥ? ಕ್ಷತ್ರಿಯ ವೀರನಾಗಿ ಅಮರದಂತೆ ವರ್ತಿಸುತ್ತಿರುವೆಯಾ? ತೆರೆದ ಬಾಗಿಲನ್ನು ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಏಡಿ ಎಂಬ ನಿಂದೆಯನ್ನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನಮ್ಮ ಪ್ರೀತಿ ಪಿತಾಮಹನು. ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕೊಟ್ಟವರು. ಪೂಜಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಆ ಭಿಕ್ಷಾಂತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರನ್ನು ರಕ್ತದಿಂದ ತೊಯ್ದು ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಈ ಶಾಶ್ವತ ಧರ್ಮವನ್ನು ನಾಶ ಮಾಡುವುದು ನನ್ನಿಂದಾಗದು. ಸ್ವಧರ್ಮದಿಯು ನನಗೆ ಸಮ್ಮತವಿಲ್ಲ ಕೃಷ್ಣ, ಸಮ್ಮತವಿಲ್ಲ. ಅರ್ಜುನ, ಯಾರನ್ನು ಯಾರು ವಧಿಸುವುದು? ಅಳಿಮೇಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದುವಾದ ಬಟ್ಟೆಗಳನ್ನು ಬಿಸುಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಕೂಡ ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಅರ್ಜುನ, ಪರಮಾತ್ಮ, ಭೀಷ್ಮ, ದ್ರೋಣ, ನೀನು, ನಾನು ಇಂದ ಅನೇಕ ಸಾರಿ ಜನಿಸಿರುವವು, ಮುಂದೆಯೂ ಕೂಡ ಜನಿಸುವವು. ಯುದ್ಧವು ಕ್ಷೇತ್ರದ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ವಾಸುದೇವ, ದಾರಿಯನ್ನು ತೋರಿಸು. ಪರಮಾತ್ಮ, ಈ ಯುದ್ಧದ ಹೆಸರಿದ್ದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದುಸ್ಸಾಹಸ ಇತ್ಯಾದಿಗಳಿಂದ ಸರ್ವಾಂಗಗಳು ಸಹ ನಿಶ್ಚಯಿಸಿತುಗಳು. ನಾನು ಹೇಳಿಯಲ್ಲ, ಆದರೂ ಪಾಪಿ ಭೀತಿಯಿಂದ ಯುದ್ಧ ವಿಮುಖನಾಗಿರೋನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೇ ಪರಮಾತ್ಮ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮವನ್ನು ಅನರ್ಥಕಾರಿ. ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಕರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿ ಆಗುವೆ. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ವಾಸುದೇವ, ದಾರಿಯನ್ನು ತೋರಿಸು. ಕರ್ಮವು ಮಾನವ ಜೀವನದ ರಾಜಮಾರ್ಗ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹಲೋಕದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಹೊಂದುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನಿ. ಈಗ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾನು ಮಾಯಾರೂಪಿ. ಧರಿತ್ರಿಯನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲಾರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ತಿಸುವನು. ಅರ್ಜುನ, ಪರಮಾತ್ಮ, ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಶಾಮುವು,
ಪರ್ವತಗಳಲ್ಲಿ ಮೇರು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವನು. ಅದರಲ್ಲೊಂದು ಅಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಜರುಗುವವು. ನನ್ನ ವಿಭೂತಿಗಳು ಅನಂತ, ಅಗಣ್ಯ, ಅಬೋಧ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಗವು ನಾಶವಾಯಿತು, ಹೃದಯದ ಅಂಧಕಾರ್ಯವು ಅರಿಯಿತು. ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು. ಪರಮಾತ್ಮ, ಕೃತಾರ್ಥನಾಗಿ ಮಾಡು. ಜನಾರ್ದನ, ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿ ಅಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಎನ್ಮನವು ಚಂಚಲದೆ ಕಾರ್ಗತ್ತಲೆಯಾಗಿ, ಎನ್ಮನವು ಚಂಚಲದೆ ಕಾರ್ಗತ್ತಲೆಯಾಗಿ, ಬಾಳ್ ಬೆಳಕು ನೀನಾಗಿ ಚಿರಚಿತ್ತವಾಯಿತು ದೇವ. ಕಿಂಕರನ ಪರೆಯ ಕರುಣಾಮೂರ್ತಿಯೇ, ಕಿಂಕರನ ಕರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ. ಶರಣು ಶರಣು ಗಿರಿಧಾರಿ. ಆಹಾ, ಎಂತಹ ಭಯಾನಕ ರೂಪವಿದು. ಮಾನವ ಕಣ್ಣುಗಳಿಂದ ಇದನ್ನು ನೋಡಲಾರದು ಪ್ರಭು, ನೋಡಲಾರದು. ಭಯವನ್ನು ನೋಡಲಾರದು ಪ್ರಭು, ನೋಡಲಾರದು. ಕೈಕಾಲು ಕಂಪಿಸುತ್ತಿರುವುದು, ವಾಕ್ಪುತ್ತು ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಹಾಸವನ್ನು ನನಗೆ ತೋರಿಸುವುದು. ಗೋಪಿಕಾ ವಲ್ಲಭ ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುವಾಸನ ವದನವೆಲ್ಲಿ ಪರಮಾತ್ಮ, ವದನವೆಲ್ಲಿ. ಯದಾ 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 ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಯ ಧರ್ಮಸ್ಯ ತದಾತ್ಮಾನಂ ಸೃಜುಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ಭಯವನ್ನು ಬಿಡು ಪ್ರಾಣಾಸಕ. ಶಂಖಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರ ಮಧ್ಯದಲ್ಲಿ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಿರಲಿ. ಅರ್ಜುನ, ಪರಮಾತ್ಮ, ಕುರುಕ್ಷೇತ್ರ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಸೇರಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ಅರ್ಜುನ, ಆಜ್ಞೆ ಮಾಧವ. ತೆಗೆದುಕೋ ಧನುರ್ಬಾಣಗಳನ್ನು, ಮೊಳಗಿಸು ರಣಕಹಳೆಯನ್ನು. ಆಜ್ಞೆ ಮಾಧವ, ನೀನು ಹೇಳಿದಂತೆ ಪಾಲಿಸುವೆನು. करे
ಸ್ವಾಮಿ ಪ್ರಾಣೇಶ್ವರ, ನಾನು ನನ್ನ ಉದ್ಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ. ಅದು ನನಗೆ ಈ ದಿನ ದೊರೆಯಿತು ದೇವ. ಉತ್ತರ ಶೃಂಗಾರವನದಲ್ಲಿ ಸಲ್ಲಾಪದಿನ್ ಮೆರೆವ ಚೆಲುವಿನ ಲತೆಯೇ ಕಾದಿದೆ ಬಾ ಮಧುವ ಹೀರಲು ಭ್ರಮರ ಬಾಚಲುವೆ ಪರಾಗದ ಮಧುವೆ ಬಾಚಲುವೆ ಪರಾಗದ ಮಧುವೆ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲಲು ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲಲು ಬಾಚಿಲುವೆ ಪರಾಗದ ಮಧುವೆ ಕುಡಿ ನೋಟದಲ್ಲಿ ನಲ್ಲನ ಮನಸೆಳೆದೆ ಕಣ್ಣೋಟಕ್ಕೆ ನಾ ಮನಸೋತಿಹೇನೆ ಕುಡಿ ನೋಟದಲ್ಲಿ ನಲ್ಲನ ಮನಸೆಳೆವೆ ಕಣ್ಣೋಟಕ್ಕೆ ನಾ ಮನಸೋತಿಹೇನೆ ವಿರಹದ ತಾಪವ ನೀಗಿಸುವ ಲಲನೆ ವಿರಹದ ತಾಪವ ನೀಗಿಸುವ ಲಲನೆ ಹಿರಿಯನ ಮನದಲ್ಲಿ ಅನುದಿನ ಬೆಳಗುವೆ ಇನಿಯನ ಮನದಲ್ಲಿ ಅನುದಿನ ಬೆಳಗು ಬಾಚಿರುವೆ ಪರಾಗದ ಮಧುವೆ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲಲು ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲಲು ಬಾಚಲುವೆ ಪರಾಗದ ಮಧುವೆ ಭ್ರಮರದ ಬದುಕಿಗೆ ಮಧುವನೆ ಕಾರುವ ಪರಿಮಳ ತುಂಬುವ ಸುಮಧುರಲತೆಯ ಭ್ರಮರದ ಬದುಕಿಗೆ ಮಧುವನೆ ಕಾರುವ ಪರಿಮಳ ತುಂಬುವ ಸುಮಧುರಲತೆಯ ಸರಸದಿ ಬಣ್ಣಿಪ ಮೋಹದ ಕವಿಯ ಸರಸದಿ ಬಣ್ಣಿಪ ಮೋಹನ ಕವಿಯೇ ಮನದಲ್ಲಿ ಅನುದಿನ ನಲಿಯುತ್ತ ಇನಿಯಳ ಮನದಲ್ಲಿ ಅನುದಿನ ರಾಘವತಾರ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಪ್ರೇಮದ ಜ್ಯೋತಿಗೆ ಬೆಳಕನ್ನು ರಾಘವರ ರಾಘವತಾರ. ಉತ್ತರ ಸ್ವಾಮಿ ಹೃದಯಾದಿ ದೇವರ ಸಂದರ್ಶನವನ್ನೇನೋ ಹೊಂದಿರೆ ಆದರೆ ಆತನ ಸನ್ನಿಧಿಯಲ್ಲಿ ಅರ್ಪಿಸಲು ನೀನನ್ನು ಸಿದ್ಧಪಡಿಸಿ ಹೇಳು. ಸ್ವಾಮಿ, ನನ್ನ ಸರ್ವಸ್ವಿ ನಿಮ್ಮದಾಗಿರುವಾಗ ಇನ್ನೇನು ನನ್ನ ಬಳಿ ಉಳಿದಿದೆ ದೇವ? ನಿನ್ನ ಹೃದಯದ ಪ್ರೇಮ ಆಹಾ,
ಅದು ಮೊದಲಿನಿಂದಲೂ ತಮ್ಮದೇ ಆಗಿದೆ, ಪುನಃ ಕೊಡುವ ಅಗತ್ಯವಿಲ್ಲ ಅಲ್ಲವೇ ಸ್ವಾಮಿ? ಆಹಾಹಾಹಾ, ಅದನ್ನು ನಾನು ಬಲ್ಲೆ ಪ್ರೇಯಸಿ. ಆದರೆ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ಆಸೆ. ಉತ್ತರ. ವಸಂತ ಮಾಸದಲ್ಲಿ ವಸಂತ ಬಳ್ಳಿಗಳು ಚಿಗುರಿಸಿ ಸೃಷ್ಟಿಯನ್ನೇ ನಡೆಸುವುದು. ಅದರ ಗಾನ ಪಕ್ಷಿಗಳು ಗಾನದಿಂದ ಈ ಸೃಷ್ಟಿಯನ್ನೇ ನಡೆಸುವುದು. ಸರ್ವಸಾಕ್ಷಿಯಾದ ಆ ಸೂರ್ಯದೇವನು ದಿನದಿನಕ್ಕೂ ಸಹ ಕಾಂತಿಯನ್ನೇ ಬೆಳಗುವೆನು. ಹೀಗೆ ಪ್ರೇಮ ವಿಚಾರವು ಹೇಗೆ? ಅದು ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ವಿರಹ. ಈ ವಿರಹ ಸಮ್ಮಿಲನಗಳ ಉಭಯ ಭಾಷೆಗಳ ಆಕರ್ಷಣೆ ವಿಕರ್ಷಗಳ ಪ್ರೇಮದ ಜೀವಾದೇಶ್ವರಿ. ನಿನ್ನೆ ನಿಯೋಗ ತೀವ್ರತೆಯಿಂದ ದಗ್ಧರಾಗಿದ್ದವು, ಇಂದು ಪುನಃ ಸಮ್ಮಿಳಿತವಾಗಿದ್ದವು. ಈ ಆನಂದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ಆಸೆ. ಉತ್ತರೆ. ಓ ರಾಣಿ, ಓ ರಾಣಿ, ಸಂಗೀತದ ವಾಣಿ, ಓ ರಾಣಿ, ಸ್ವರ ಸಂಗೀತದ ವಾಣಿ, ಮನತಳಿಸೆ ಚಿನ್ಮಯ ಗುಣವೇಣಿ, ಓ ರಾಣಿ. ಬಾಳಿನ ಭಾಗ್ಯದ ನಿಧಿಯೇ, ಒಲಿದು ಬಂದ ಶುಭಯೋಗದ ಸಿರಿಯೇ, ಬಾರನ ಬಾಳಿನ ಭಾಗ್ಯದ ನಿಧಿಯೇ, ಒಲಿದು ಬಂದ ಶುಭಯೋಗದ ಸಿರಿಯೇ, ನಯನ ಕಂಗೊಳಿಸುವ ನವಿಲ ಹುಗರಿಯೇ, ನಯನ ಕಂಗೊಳಿಸುವ ನವಿಲ ಹುಗರಿಯೇ, ಕುಣಿಯುತ್ತಮ ತಾಳಕ್ಕೆ ನಲಿಯುತ್ತಮ ರಾಗದ ಸ್ವರಗೀತೆ ಆಡುವ ಬಾ, ಕುಣಿಯುತ್ತ ನಲಿಯುತ್ತ ನಡೆದ ಬರೆಯುತ್ತ ಆಡುವ ಬಾ, ಓ ರಾಣಿ, ಸುರ ಸಂಗೀತದ ವಾಣಿ, ಮನತಳಿಸೆ ಚಿನ್ಮಯ ಗುಣವೇಣಿ, ಓ ರಾಣಿ. ಬಾರಿನ ಬಾಳಿನ ಭಾಗ್ಯದ ದೊರೆಯೇ, ಒಲಿದು ಬಂದ ಶುಭಯೋಗದ ಸಿರಿ. ಬಾರಿನ ಬಾಳಿನ ಭಾಗ್ಯದ ದೊರೆಯೇ, ಒಲಿದು ಬಂದ ಶುಭಯೋಗದ ಸಿರಿ. ನಯನ ಕೈಗೊಳಿಸುವ ನವಿಲಂಗರಿಯೇ, ನಯನ ಕಂಗೊಳಿಸುವ ನವಿಲಂಗರಿಯೇ, ಕುಣಿಯುವೆನು ತಾಳಕ್ಕೆ ನಲಿಯುವೆನು ರಾಗದಿ ಸ್ವರಗೀತೆ ಹಾಡಿ ಮೈ ತಳಿಸುವೆನು, ಕುಣಿಯುತ್ತ ನಲಿಯುತ್ತ ಜಗವ ಮರೆಸಿ ನಾನು ಹಾಡುವ ಬಾ, ಓ ರಾಗ ಕವಿಯ ಮೃತ ಹಾಗೆ ನಾ ಹೃದಯದ ಸೈಲಜದ, ಓ ರಾಜ. ಉತ್ತರ. ಸ್ವಾಮಿ. ದೇವರು ಪ್ರಸನ್ನನಾಗಿ ಆಹಾ, ನನ್ನ ಪಾರ್ಶ್ವದಲ್ಲಿ ಸ್ಥಾನ ಬಾ, ಕುಳಿತುಕೊಳ್ಳೋಣ. ಸ್ವಾಮಿ, ಉತ್ತರ. ಇದೇನಿದು ಇಂತಹ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೆ ದೇವ? ಉತ್ತರ. ಕುರುಕ್ಷೇತ್ರ ಯುದ್ಧವು ಒದಗಿ ಬಂದಿರುವುದು. ಆಹಾ, ನಾನು ಆ ಯುದ್ಧಕ್ಕಾಗಿ ನನ್ನ ದೊಡ್ಡಪ್ಪನವರಾದ ಯುಧಿಷ್ಠಿರನೇ ಮಾತು ಕೊಟ್ಟು ಬಂದಿರುವೆನು. ನಾನು ಯುದ್ಧಕ್ಕೆ ಹೊರಡಲೇಬೇಕು. ಅದರಿಂದ ನಿನ್ನ ಸಮಯವನ್ನು ಕಳೆಯಲು ನನಗೆ ಸಮಯವಿಲ್ಲ. ಏನು ಮಾಡಲು ಹೇಳು. ಸ್ವಾಮಿ, ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿನವನ್ನಾದರೂ ನನ್ನೊಡನೆ ಕಳೆಯಬಾರದೇ ದೇವ? ಉತ್ತರೆ.
ಯಧಿಷ್ಠರಿಂದ ಆಶೀರ್ವಾದ ನಾನು ಯುದ್ಧಕ್ಕೆ ಹೊರಡಬೇಕೆಂದೇ ಇದ್ದಿದ್ದೆ. ನನ್ನನ್ನು ನಗುಮುಖದಿಂದ ಕಳಿಸ್ಕೊಡುವುದು ದೇವಿ. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಹಿಂದೆ ಬಲರಾಮನನ್ನು ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ, ಹಾಗೆ ನಾನು ನಿಮಗೆ ಸಹಾಯಕಳಾಗುವೆನು ಸ್ವಾಮಿ. ಆ ದಿನ ನನ್ನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣವನ್ನು ಮಾಡಬೇಕಾಯಿತು. ಯುದ್ಧವು ಸ್ತ್ರೀಯರಂಗಿಗೆ ಉಚಿತವಾದ ಸ್ಥಾನವಲ್ಲ ದೇವಿ. ಸ್ವಾಮಿ, ಇದು ಯುದ್ಧಕ್ಕಾಗಿ ಈ ಹೊಸ ಬಿಲ್ಲನ್ನು ತಂದಂತಿದೆ. ಇದು ನಮ್ಮ ಎದೇರಿಸಿ ನೋಡಲೇ ದೇವಾ. ಈ ಕೋಮಲ ಹಸ್ತಗಳಿಗೆ ಅಬ್ಬಬ್ಬಾ. ಇದು ಸರಿಯಾದ ಕಾರ್ಯವಲ್ಲ ಉತ್ತರ. ನೀನು ಅನಂಗರ ಲಕ್ಷ್ಮಿ, ನಿನ್ನು ಸಖಿರು ತರಿದಂತ ಹೂಗಳನ್ನು ಎದೆಯೇರಿಸು. ಮನ್ಮನಶಾಯಿನಿ, ನಿನ್ನ ಹೃದಯದ ಮಧ್ಯಭಾಗದ ನನಗೆ ಆಶ್ರಯನ್ನು ಕೊಡು ದೇವಿ. ಅಬ್ಬಬ್ಬಾ, ಒಂದೇ ಉಸಿರಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು, ಏನು ಕತೆ? ಸಖಿ ವಿನೋದ ಸುಯೋಜನನ ನಾವಲ್ಲೇ ನಿನ್ನ ಪ್ರೇಮಾಂಚನ ಪ್ರೇಮಾಂಚನ ಪ್ರೇಮಾಂಚನ. ಸಖಿ ವಿನೋದ ಸುಯೋಜನನ ನಾವಲ್ಲೇ ನಿನ್ನ ಪ್ರೇಮಾಂಚನ ಪ್ರೇಮಾಂಚನ ಪ್ರೇಮಾಂಚನ. ಏಕಾಂಗಿಯಾಗಿ ಕಾಂಚೆಯ ನೀಗಿ ಹೋಗಕ್ಕೆ ನೀಗನ ಕಾಣೆನ. ಏಕಾಂಗಿಯಾಗಿ ಕಾಂತೆಯ ನೀಗಿ ಹೋಗಕ್ಕೆ ನೀಗನ ಕಾಣೆನ. ಸಖಿ ವಿನೋದ ಸುರೋಜನನ ನಾವಲ್ಲ ನಿನ್ನ ಪ್ರೇಮಾಂಚನ ಪ್ರೇಮಾಂಚನ ಪ್ರೇಮಾಂಚನ. ನಿರಜನೆ ತೆರುತ ಕೋಪವೇ ಸ್ವಾಮಿ, ನೀರಜರೆಂದು ಕೋಪವೇ ಆನಂದವಾದಿರೆ ನಾ ಬೇಡುವೆ ಪ್ರಿಯ ನಾ ಬೇಡುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮಕ್ಕೆಂತ ಹನಿ ಹೋಗುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮಕ್ಕೆಂತ ಹನಿ ಹೋಗುವೆ. ನೀರಜನೆ ತೆರುತ ಕೋಪವೇ ಆನಂದವಾದಿರೆ ನಾ ಬೇಡುವೆ ಪ್ರಿಯ ನಾ ಬೇಡುವೆ. ನಾರಿಯ ಕೋಪ ತಾಳಿರೆ ರೂಪ. ಸ್ವಾಮಿ, ನಾರಿಯ ಕೋಪ ತಾಳಿರೆ ರೂಪ. ಸಂತಾನದೋಳೆನ್ನ ಚಾತುರ್ಯ ತೋರಿ ಪ್ರಾಣೇಶ್ವರ. ಸಂತಾನದೋಳೆನ್ನ ಚಾತುರ್ಯ ತೋರಿ ವೀರಸುತೆ 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 ಎಂದಿಗನ ಶೋಭಿತೆ. ಸಖಿ ವಿನೋದ ಸುರೋಜನನ ನಾವಲ್ಲೇ ನಿನ್ನ ಪ್ರೇಮಾಂಚನ ಪ್ರೇಮಾಂಚನ ಪ್ರೇಮಾಂಚನ. ಬಾಬಿನಿ ಕೋಪ ಏಕಿಂತ ರೂಪ. ಸ್ವಾಮಿ, ಬಾಮಿನಿ ಕೋಪ ಏಕಿಂತ ರೂಪ. ಅರಣ್ಯ ಸಂಪನ್ನ ಲಾವಣ್ಯ ವೀರೆ. ಅರಣ್ಯ ಸಂಪನ್ನ ಲಾವಣ್ಯ ವೀರಸತಿ 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 ಎಂದಿಗ ನೀರಾಜಿವೆ. ನೀರಜನೆಲ್ಲರೂ ಕೋಪವೇ ಆನಂದವಾದಿರೆ ನಾ ಬೇಡುವೆ ನಾ ಬೇಡುವೆ. ಉತ್ತರ. ಸ್ವಾಮಿ, ಕುರುಕ್ಷೇತ್ರ ಯುದ್ಧವು ಒದಗಿ ಬಂದರು. ನೀನು ನಗುತ್ತಿರುವೆ. ಇನ್ನು ಮುಂದೆ ಹೇಗೆ ಇರಬೇಕಲ್ವೇ? ಪ್ರಪಂಚದಲ್ಲಿ ಸೃಷ್ಟಿಕರ್ತರೆಂಬುದು ಇಬ್ಬರೇ ಇರುವುದು. ಒಂದು ವಿಧಿಯನ್ನು ವಿಧಿಸಿದ ವಿಧಾತನೇ ಬೇರೆ, ಇಂದು ಹಾಸ್ಯಮತಿ ಗಾನಮಯಾದ ಈ ಉತ್ತರ ನಿರ್ಮಿಸಿದ ಕಲಾವಿದನೇ ಬೇರೆ. ಇವೆರಡು ಪರಸ್ಪರ ವಿಭಿನ್ನ ಪ್ರಪಂಚಗಳು ಅಲ್ಲವೇ ಉತ್ತರ? ಸ್ವಾಮಿ, ನಿಜ.
ಪ್ರಾಣೇಶ್ವರ, ಪ್ರಾಣೇಶ್ವರಿ, ಪ್ರಾಣಕಾಂತ, ಪ್ರಾಣ ಹೆಂಡತಿ, ಪ್ರಾಣವಲ್ಲಭ, ಪ್ರಾಣ ಮನೋಹರಿ. ಓ ಪ್ರೇಮದ ಪೂಜಾರಿ, ಎನ್ನ ಮನಸ್ಸಿನ ಸಂಚಾರಿ, ನಿಂದಿರಲು ಅಂದದಲ್ಲಿ, ನಿಂದಿರಲು ಅಂದದಲ್ಲಿ, ನಿಂದಿಹ ಸಿಂಗಾರಿ, ಓ ಪ್ರೇಮದ ಪೂಜಾರಿ. ಸ್ವಾಮಿ, ಉತ್ತರ. ಮಂದಾರ ಹೂವೆ ಬಾ ಸಿಂಧು ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ, ನೀನಮ್ಮ ಪ್ರೇಮದ ಸುಮರಾಣಿ, ನನ್ನೊಳಗೆ ಓಡಿ ಬಾ, ನನ್ನೊಳಗೆ ಓಡಿ ಬಾ. ಕಣ್ಣೆರಡು ಕಮಲಗಳು, ಮುಂಗುರುಳು ಗೊಂಬಿಗಳು, ನಾಸಿಕವು ಸಂಪಿಗೆಯು, ನೀನಗಲು ಹೂಮಳೆಯೇ. ಕಣ್ಣುಗಳು ಕಮಲಗಳು, ಮುಂಗುರುಳು ಗೊಂಬಿಗಳು, ನಾಸಿಕವು ಸಂಪಿಗೆಯು, ನೀನಗಲು ಹೂಮಳೆಯೇ. ಶೃಂಗಾರ ರಾಣಿ ನಿನ್ನ ಅಂದವನ್ನು ವರ್ಣಿಸಕಲ್ಲ, ಶೃಂಗಾರ ರಾಣಿ ನಿನ್ನ ಅಂದವನ್ನು ವರ್ಣಿಸಕಲ್ಲ. ಈ ಪ್ರೇಮಕ್ಕೆ ಸೋತೆನು ಸೋತೆನಾನು, ಈ ಪ್ರೇಮಕ್ಕೆ ಸೋತೆನು ಸೋತೆನಾನು. ಮಂದಾರ ಹೂವೆ ಬಾ ಶೃಂಗಾರ ರಾಣಿ ಬಾ, ನೀನನ್ನ ಪ್ರೇಮದ ಸುಮರಾಣಿ, ನನ್ನೊಲವೆ ಓಡಿ ಬಾ, ನನ್ನೊಲವೆ ಓಡಿ ಬಾ. ನಿನ್ನಂತರಂಗವ ನಾನೇನು ಬಲ್ಲೆನು, ನಿಜ ಹೇಳು ದೇವಿಯೇ, ನನ್ನೊಲವೆ ಬೇಡವೇ. ನಿನ್ನಂತರಂಗವ ನಾನೇನು ಬಲ್ಲೆನು, ನಿಜ ಹೇಳು ದೇವಿಯೇ, ನನ್ನೊಲವೆ ಬೇಡವೇ. ನೀ ನನ್ನ ಪಟ್ಟದರಸಿ, ತೋಳಿಂದ ನನ್ನನ್ನು ಬಳಸಿ, ನೀ ನನ್ನ ಪ್ರೇಮದರಸಿ, ತೋಳಿಂದ ಒಮ್ಮೆನು ಬಳಸಿ, ಬಾ ಪ್ರೀತಿಸು ಆಲಿಂಗಿಸು ಹೃದಯ ರಾಣಿ, ಬಾ ಪ್ರೀತಿಸು ಆಲಿಂಗಿಸು ಹೃದಯ ರಾಣಿ. ಮಂದಾರ ಹೂವೆ ಬಾ ಶೃಂಗಾರ ರಾಣಿ ಬಾ, ನೀ ನನ್ನ ಪ್ರೇಮದ ಸುಮರಾಣಿ, ನನ್ನೊಲವೆ ಓಡಿ ಬಾ, ನನ್ನೊಲವೆ ಓಡಿ ಬಾ. ಉತ್ತರ. ಸ್ವಾಮಿ, ಹಾಗಾದರೆ ನನ್ನನ್ನು ಯುದ್ಧಕ್ಕೆ ಸಂತೋಷದಿಂದ ಕಳಿಸಿಕೊಡುವೆಯಾ ದೇವಿ?
ಸ್ವಲ್ಪ ದುಃಖಿಸುವುದಿಲ್ಲವೇ? ಸ್ವಲ್ಪವೂ ದುಃಖಿಸುವುದಿಲ್ಲವೆಂದು ಹೇಳು. ದುಃಖಿಸುವುದಿಲ್ಲ ಸ್ವಾಮಿ. ಅಥವಾ ಪ್ರಚನ್ನದನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಪತಿಯನ್ನು ಬೀಳ್ಕೊಳ್ಳಾರ್ದ ಪತ್ನಿಯು ವೀರಾಂಗಿಸಿಕೊಳ್ಳುವಳೇ ದೇವ. ತಮ್ಮಿಚ್ಛೆಯಂತೆ ಆಗಲಿ, ಹೋಗಿ ಬನ್ನಿ ಸ್ವಾಮಿ. ಆಹಾ, ನಾನು ನೋಡುತ್ತಿರುವುದೇನು? ಈಶ್ವರ, ಸ್ವರ್ಣದ ಪುತ್ತಿಯಲ್ಲಿ ಶಿರೀರ್ಷಿದ ಮಾಧವ, ಆಹಾ, ಸಂಪಿಯ ಗಂಧದಲ್ಲಿ ಮಲ್ಲಿಗೆ ಮಾಧುರ್ಯ, ಇಹಲೋಕದ ಸಂಸಾರ ಕೇಳಿ ಧನ್ಯ, ಸ್ವರ್ಗದ ಆನಂದವನ್ನು ಕೇಳಿ ಧನ್ಯ ಉತ್ತರ ಧನ್ಯೆ. ನೀನು ಆರ್ಯಾರತ್ವದಲ್ಲಿ ನಾರೀ ರತ್ನ. ಆಹಾ. ಸ್ವಾಮಿ, ಉತ್ತರ? ನೀವು ಎಷ್ಟೇ ಆಗಲಿ ಕ್ಷತ್ರಿಯ ರತ್ನರಲ್ಲವೇ? ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತು ಅಲ್ಲವೇ ಸ್ವಾಮಿ? ಹಾಗಾದರೆ ಈ ದಿನ ಎಷ್ಟೊಂದು ವೀರಪತ್ನಿಯರು, ವೀರಪುತ್ರರು ತನ್ನ ಹೃದಯದ ವೇಗವನ್ನು ಹರಿಸಿಕೊಂಡು ಕಣ್ಣೀರನ್ನು ಧರೆಗೊಳಿಸದೆ ಆಹಾ. ಸಾಸುಮತಿಗಾಗಿ ಪತಿಪುತ್ರರಾಗಿ ಬೇಳ್ಕೊಂಡಿರಬೇಕಾದರೆ ಅವರಿಗಾವುದು ಗೌರವ ಇಲ್ಲವೇ? ಉತ್ತರ ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿಯು ಮಡಿದಾಗ ಆತನನ್ನು ಆಧಾರದಿಂದ ಸ್ವಾಗತಿಸಿದ ಪತ್ನಿ ಯಾರು? ಪುತ್ರನ ಸಾಹಸ ವರ್ಣನೆ ಕೇಳಿ ಆನಂದ ಭಾಷ್ಪವನ್ನು ಸುರಿಸಿದ ಮಾತೆ ಯಾರು ಸ್ವಾಮಿ? ಪುರುಷನ ಗೌರವವೇ ನಾರಿಯ ಗೌರವ, ಜೀವನ ಸರ್ವಸ್ವ ಅಲ್ಲವೇ ಸ್ವಾಮಿ? ಹೌದಾ? ಹಾಗಾದರೆ ನಾನು ಒಂದು ದಿನ ಆ ಯುದ್ಧದಲ್ಲಿ ಪ್ರಾಣತ್ಯಾಗವನ್ನು ಮಾಡಿ ಸ್ವಾಮಿ. ನನಗೆ ಹೀಗೆ ಉತ್ತರ ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ತೊಟ್ಟು ಕಮ್ಮನಿಯೂ ಈ ಭೂಮಿಗೆ ಬಿದ್ದರು ನನ್ನ ಕೈಯಾರೆ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸುವನು ಸ್ವಾಮಿ. ಉತ್ತರ ಸ್ವಾಮಿ. ಸುಖ ಸವಿ ಪ್ರೇಮ ಬನದ ಕೋಗಿಲೆ, ಸುಖ ಸವಿ ಪ್ರೇಮ ಬನದ ಕೋಗಿಲೆ, ಚಂದನೆ ಸಕನ ನಿನ್ನ ತೋಳಿಂದ ಬೆಳಸನೆ. ಸುಖ ಸವಿ ಪ್ರೇಮ ಬನದ ಕೋಗಿಲೆ, ಚಂದನೆ ತೋಳಿಂದ ನಾ ಬೆಳಸನೆ. ಸುಖ ಸವಿ ಪ್ರೇಮ ಬನದ ಕೋಗಿಲೆ. ನಿನ್ನ ಈ ರೂಪಕ್ಕೆ ಮನವು ತಾಸೋದಿದೆ, ಹೊಳೆವ ಕಣ್ಣೋಟಕ್ಕೆ ಕನವು ತಾ ಹಿಗ್ಗಿದೆ. ನಾ ಈ ಪ್ರೇಮಕ್ಕೆ ಕನವು ತಾಗೋತಿದೆ, ಹೊಳೆವ ಕಣ್ಣೋಟಕ್ಕೆ ಕನವು ತಾ ಹಿಗ್ಗಿದೆ. ಹೂವು ಮುಡಿದು ಕಾಗಿ ಬೆಳೆಯು, ಹೂವು ಮುಡಿದು ಕಾಗಿ ಬೆಳೆಯು, ಕಾಗಿ ಬಳುಕುತ್ತಿದೆ. ನಾ ತಾಳದಿರಹ ವಾಸನೆಹಕ್ಕೆ ಸುಖ ಸವಿ ಪ್ರೇಮ ಬಂದದ ಕೋಗಿಲೆ. ಸುಖ ಸವಿನಾಟಿನಲ್ಲಿಯ ನಿನ್ನ ತೋಳಿಂದ ಬಳಸನೆ. ಸುಖ ಸವಿ ಪ್ರೇಮ ಬನ್ನದ ಕೋಗಿಲೆ, ಚಿಂತಲೆ ತೋಳಿಂದ ನಾ ಬಳಸಲೆ. ಸುಖ ಸವಿ ಪ್ರೇಮ ಬನ್ನದ ಕೋಗಿಲೆ. ಸ್ವಾಮಿ. ನಿಮ್ಮ ಈ ರೂಪಕ್ಕೆ ಮನವು ತಾಸೋದಿದೆ, ಹೊಳೆವ ಕಣ್ಣೋಟಕ್ಕೆ ಮನವು ತಾಸಿಗಿದೆ. ತಾಯಿ ರೂಪಕ್ಕೆ ಮನವು ತಾಸೋದಿದೆ, ಹೊಳೆವ ಕಣ್ಣೋಟಕ್ಕೆ ಮನವು ತಾಹಿಕ್ಕಿದೆ. ನಿಮ್ಮ ನಗುವು ನನ್ನ ಮನವ, ನಿಮ್ಮ ನಗುವು ನನ್ನ ಮನವ ಕಾಡಿ ಕೆಣಕುತ್ತಿದೆ. ನಾ ತಾಳೆ ವಿರಹ ಬಾಸುನಿಹಕ್ಕೆ ಸುಖ ಸವಿ ಪ್ರೇಮ ಬನದ ಚಂದಿರ ಕನಸು ನಾಚಿ ನಗುವ ಸುಂದರ ಸಖಿಗಾನಂದ ನೀನೆ ಗುಣಸಾಗರ. ಸುಖ ಸವಿ ಪ್ರೇಮ ಬನದ ಚಂದಿರ ಸುಂದರ ಆನಂದ ಗುಣಸಾಗರ. ಸ್ವಾಮಿ. ಉತ್ತರ ಪ್ರಾಣೇಶ್ವರ,
ನೀನು ಹಾಕಿದ ವಿಜಯಮಾಲೆಯಿಂದ ನಾನು ರಣರಂಗದಲ್ಲಿ ಭೂಷಿತನಾಗಿ ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ, ಜಯವೇ ಜಯ. ಹಾಗೆ ಆಗಲಿ ಸ್ವಾಮಿ. ಹಾಗಾದರೆ ನಾವು ಇನ್ನು ಹೊರಡೋಣವೇ? ತಮ್ಮಿಷ್ಟದಂತೆ ಆಗಲಿ ಸ್ವಾಮಿ. ಕಾಂತೆ ನಿನ್ನಯ ಮನವು, ಕಾಂತೆ ನಿನ್ನಯ ಮನವು ಮೋಹಿಸಿ ನಿನ್ನನು ಅಡ್ಡಿ ಮಾಡುವುದೇನೆ ನಿನ್ನೀ ಕರಗಳು. ಕಾಂತೆ ನಿನ್ನಯ ಮನವು ಮೋಹಿಸಿ ಎನ್ನನು ಅಡ್ಡಿ ಮಾಡುವುದೇನೆ ನಿನ್ನೀ ಕರಗಳು. ಕಾಂತೆ ನಿನ್ನಯ ಮನವು ಮೋಹಿಸ ಎನ್ನನು ಅಡ್ಡಿ ಮಾಡುವುದೇನೆ ನಿನ್ನೆ ಕರಗಳು. ಬಾರೆ ಪ್ರೇಯಸಿ ನನಗೆ ಬಾರೆ ರೂಪಸಿ. ನಾಟಕಲಾದರೆ ನಾಯಕಿಯೇ ಅವ ರೂಪಗಳು ನೀನಿರು ಸರಿಯೇ. ನಾಟಕಲಾದರೆ ನಾಯಕಿಯೇ ಅವ ರೂಪಗಳು ನೀನಿರು ಸರಿಯೇ. ಅವ ರೂಪಗಳು ನೀನಿರು ಸರಿಯೇ. ಅವ ರೂಪಗಳು ನೀನಿರು ಸರಿಯೇ. ನರಸಿತಾರೆಯೇ ನಿಜವೇ ಸ್ವಾಮಿ? ಕರೆಯಿಂದಿಳಿದಂತ ಚಂದ ಮುಗಿತಾರೆಯೇ. ಬಾರೆ ಶ್ರೇಯಸಿ ಸನಿಹೆ ಬಾರೆ ಊರ್ವಶಿ. ಸ್ವಾಮಿ ಸತಿಪತಿಯರ ವಿರಹ ಬಹುಪಾಪ ಎಂಬುದ ಮರೆತರೆ ಪಡುವೆ ಸಂತಾಪ. ಸತಿಪತಿಯರ ವಿರಹ ಬಹುಪಾಪ ಎಂಬುದ ಮರೆತರೆ ಪಡುವೆ ಸಂತಾಪ. ಬಿಟ್ಟಿನ ಬೋಧನೆ ತಾಳ್ಮೆನು ಕೋಪ. ಬಿಟ್ಟಿನ ಬೋಧನೆ ತಾಳ್ಮೆನು ಕೋಪ. ನೇಮನಗಾಣುವೆ ನಾರಿ ಪ್ರತಾಪ. ತಿಳಿತಿ ಸ್ವಾಮಿ ನೇಮನಗಾಣುವೆ ನಾರಿ ಪ್ರತಾಪ. ನಾನೇ ಮನದಿ ಆಶಯವ ನಿನಗೆ ನಾದು ಹೃದಯೆಂದು ಕನಿಕರವ. ಹರಿಯೇ ಜಯ ಪಾವನ ದಾರಿ ಮುರಾರಿಯೇ. ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರಿಯೇ. ಮಂಗಳವರ ಗುಣ ಶ್ರೀಲೋಲಾ ಜಯ. ಮಂಗಳವರ ಗುಣ ಶ್ರೀಲೋಲಾ ಜಯ 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 ಕೃಷ್ಣ ಹರೇ.